ಇನ್ನು ಕಲಬುರಗಿಯ ಸೆಂಟ್ರಲ್ ಜೈಲಿನಿಂದ 3 ಖೈದಿಗಳು ಪರಾರಿಯಾಗಿದ್ರು. ಇದು ಗೃಹ ಸಚಿವರ ಒಂದು ಕಾರ್ಯವೈಖರಿಯ ಬಗ್ಗೆನೇ ವಿಪಕ್ಷಗಳು ಟೀಕೆ ಮಾಡುವಂಥ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿತ್ತು ಒಂದು ಪ್ರಕರಣ. ಇನ್ನು ಪರಾರಿಯಾಗಿದ್ದಂಥ ಖೈದಿಯಲ್ಲಿ ಅಂದರೆ 3 ಖೈದಿಗಳ ಪೈಕಿ ಓರ್ವ ಅರೆಸ್ಟ್ ಆಗಿದ್ದಾನೆ. ಬೀದರ್ಗೆ ಬರೋ ವೇಳೆ ಹುಮ್ನಾಬಾದ್ ಪೊಲೀಸರು ಈತನನ್ನ ಲಾಕ್ ಮಾಡಿದ್ದಾರೆ. ಸಾರಿಗೆ ಬಸ್ನಲ್ಲಿ ಈತ ಪ್ರಯಾಣ ಮಾಡ್ತಾ ಇದ್ದ ಸಂತೋಷ್ ಅನ್ನುವಂತಹ ಖೈದಿ. ಹುಮ್ನಾಬಾದ್ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿ ಕಲಬುರಗಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ ಇನ್ನೂ ಕೂಡ ಇಬ್ಬರು ಎಸ್ಕೇಪ್ ಆಗಿದ್ದಾರೆ, ಮಿಸ್ಸಿಂಗ್ ಇದ್ದಾರೆ. ಪರಾರಿಯಾಗಿದ್ದಂಥ 3 ಖೈದಿಗಳ ಪೈಕಿ ಓರ್ವ ಖೈದಿಗ ಲಾಕ್ ಆಗಿದ್ದಾನೆ. ಇನ್ನಿಬ್ಬರ ಹುಡುಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಅವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆಯಲ್ಲೇ ಆಗಿರುವಂಥ ಒಂದು ಜೈಲ್ ಬ್ರೇಕ್ ಪ್ರಕರಣ ಇದು. 3 ಖೈದಿಗಳು ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆಗಿದ್ರು. ಆ್ಯಂಡ್ ವಿಪಕ್ಷಗಳು ಈ ಒಂದು ವಿಷಯವನ್ನು ಹಿಡಿದು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ರು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳ್ತಾರೆ, ಪ್ರಿಯಾಂಕ್ ಖರ್ಗೆ ಅವರು ಅಮೆರಿಕ ಇರಾನ್ ಯುದ್ಧದಲ್ಲಿ ಬ್ಯುಸಿಯಾಗಿದ್ದಾರೆ, ಸ್ವಲ್ಪ ಅವರ ತವರು ಜಿಲ್ಲೆ ಕಡೆ ಕೂಡ ಗಮನ ಹರಿಸಲಿ ಅಂತ. ಗೃಹ ಸಚಿವರ ಜಿಲ್ಲೆಯಲ್ಲೇ, ತವರು ಜಿಲ್ಲೆಯಲ್ಲೇ ಈ ರೀತಿಯಾದಂಥ ಜೈಲ್ ಬ್ರೇಕ್ ಪ್ರಕರಣಗಳಾಗ್ತಾವೆ ಅಂತಂದರೆ ಏನಿದು ಅನ್ನುವಂಥ ಪ್ರಶ್ನೆ ಉದ್ಭವಿಸಿತ್ತು ಇವರ ಎಸ್ಕೇಪ್ನಿಂದಾಗಿ. ಸೊ ಕೊನೆಗೂ 3 ಖೈದಿಗಳೇನು ಎಸ್ಕೇಪ್ ಆಗಿದ್ರು, ಅವರ ಪೈಕಿ ಒಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನಿಬ್ಬರಿಗಾಗಿ ಈಗ ತಲಾಶ್ ಮುಂದುವರೆದಿದೆ.